ಕಂಪ್ಲೇಂಟ್ ಈಗ ಸರ್ ತಡ್ರಿ ಸ್ವಲ್ಪ ತಾವು ಏನಾಗ್ಯದ ಈಗ ಸಾಕಷ್ಟು ತಿಂಗಳುಗಳಿಂದ ಏನು ದಲಿತ ಹೋರಾಟ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಸಾಕಷ್ಟು ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡೋದು, ಅವ್ರೇನು ಸಾಮಾಜಿಕ ಹೋರಾಟ ಮಾಡ್ತಿರ್ತಾರ, ಅವ್ರೇನು ದೌರ್ಜನ್ಯಗಳ ವಿರುದ್ಧ ದಲಿತ ಶೋಷಿತ ದಮನಿತರಿಗೆ ಏನಾದರೂ ಅನ್ಯಾಯದಾಗ ಅವ್ರ ವಿರುದ್ಧ ಅವ್ರ ಪರವಾಗಿ ಧ್ವನಿ ಎತ್ತಿರ್ತಾರ, ಅಂಥವ್ರ ಮೇಲೆ ವ್ಯವಸ್ಥಿತವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ಪ್ರಕರಣಗಳನ್ನ ದಾಖಲು ಮಾಡಿ ಅವ್ರ ಮೇಲೆ ರೌಡಿ ಶೀಟ್ ತೆಗೆಯುವಂತ ವ್ಯವಸ್ಥೆ ಮತ್ತು ಅವರನ್ನು ಈ ಜಿಲ್ಲೆಯಿಂದಾನೇ ಬೇರೆ ಜಿಲ್ಲೆ ಗಡಿಪಾರು ಮಾಡಿ ಅವರಿಗೆ ತೊಂದರೆ ಕೊಡುವಂತ ಕೆಲವು ಏನಪ್ಪಾ ಅಂತಂದ್ರೆ ಪ್ರಕರಣಗಳು ರೋಣದಲ್ಲಿ ಏನಪ್ಪಾ ಅಂತಂದ್ರೆ SI ಅವರು ಬನ್ಕಾರ್ ಅವ್ರು ಮಾಡಿದಾರಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದಾವೆ. ಅದಾದ ನಂತರ ಕೇವಲ ಒಬ್ಬರ ಮೇಲೇನಲ್ಲ, ಈಗ ಯಾರ್ಯಾರಲ್ಲಿ ಅಕ್ರಮ ಏನಪ್ಪಾ ಅಂದ್ರೆ ಚಟುವಟಿಕೆಗಳು ನಡೆಯತ್ತವು, ಅಕ್ರಮವಾಗಿ ಮರಳು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಾಕತ್ತಾರ, ಮತ್ತೆ ಪಾಸ್ ಇರ್ಲಾರ್ದ ಹೊಡೆದು ಎಲ್ಲ ಸಾರ್ವಜನಿಕರಿಗೆ ರಾತ್ರಿ ತೊಂದರೆ ಕೊಡೋದು, ರೋಡ್ಗಳನ್ನೆಲ್ಲ ಹಾಳು ಮಾಡೋದು, ಏನು ಅಧಿಕಾರ ಇರ್ತದೆ ಅದನ್ನ ಮೀರಿ ಏನಪ್ಪಾ ಅಂದ್ರೆ ಉಸುಗನ್ನ ಏರಿಸಿ ಜಾಸ್ತಿ ಹಾಕಿ ಹೊಡೆಯೋದು. ಅದಾದ ನಂತರ ಅಲ್ಲಿ ಏನಪ್ಪಾ ಅಂದ್ರೆ ಅಕ್ರಮವಾಗಿ ಇಸ್ಪೇಟ್ ಅಡ್ಡೆಗಳನ್ನ ಆಡಿಸ್ಲಿಕ್ಕೆ ಇದೇ ಇಲಾಖೆಯವರು ಏನಪ್ಪಾ ಅಂದ್ರೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು ಕೆಲವೊಂದಿಷ್ಟುಗಳನ್ನ ಅದನ್ನ ಕಿಕ್ ಬ್ಯಾಕ್ ಅನ್ನು ಪಡೆಯುವ ಮೂಲಕ ಅವ್ರಿಗೆ ಅವಕಾಶ ಕೊಡ್ತಿದ್ದಾರೆ ಅಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಮತ್ತು OC ಬರ್ಕೊಂಡ್ರು ಕೂಡ ಅವ್ರನ್ನ ಕರ್ಕೊಂಬರೋದು, ಎನ್ಕ್ವೈರಿ ಮಾಡೋದು, ಏನೋ ಸ್ವಲ್ಪ ಸಿಕ್ಕುಗಳನ್ನ ಅವ್ರನ್ನ ಮತ್ತೆ ಬಿಟ್ಬಿಡೋದು, ಈ ಥರ ಏನಪ್ಪಾ ಅಂದ್ರೆ ಅಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಕಾನೂನುಬದ್ಧವಾಗಿ ನಡೀತಾ ಇದ್ದಾವೆ. ಅದ್ರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ಏನು ದಲಿತ ಸಂಘಟನೆಗಳ ಹೋರಾಟಗಾರ ಆಗಿರ್ಬೋದು, ಸಾಮಾಜಿಕ ಹೋರಾಟಗಾರರ ಮೇಲೆ ಏನಪ್ಪಾ ಅಂದ್ರೆ ವಿನಾಕಾರಣ ಅವರಿಗೆ ತೊಂದರೆ ಕೊಡುವಂಥದ್ದನ್ನು ಇವತ್ತೇನಪ್ಪಾ ಅಂತಂದ್ರೆ ಅಲ್ಲಿ ಅವರು SI ಅವರು ಮಾಡಿದ್ದಾರೆ. ಅದಕ್ಕೆ ಇಷ್ಟು ದಿವಸ ಆದ್ರೂ ಕೂಡ SP ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವ್ರ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೆ ಟಿಲ್ ಟುಡೇ ಯಾವುದೇ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡಿದಾರಪ್ಪ, ಎಲ್ಲಾ ತಾಲೂಕಿನ ಹಿರಿಯರು, ಗ್ರಾಮಸ್ಥರು, ಕೇವಲ ದಲಿತರಂತ ಅಷ್ಟೇ ಅಲ್ಲ, ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಎಲ್ಲರೂ ಏನಪ್ಪಾ ಅಂತಂದ್ರೆ ಇವತ್ತು ಕೂಡಿ ಇಲ್ಲ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಮನವಿಯನ್ನ ಕೇಳ್ತಾರೆ, ನಮ್ಮ ಮನವಿ ತಗೊಂಡು ಆ ಮನವಿಗೆ ಸ್ಪಂದನೆ ಮಾಡಿ ಯಾವ್ದಾದ್ರು ಒಂದು ಕಮಿಟಿಯನ್ನ ರಚನೆ ಮಾಡ್ಬೇಕು. ನೀವು ಎನ್ಕ್ವೈರಿ ಕಮಿಟಿ ಯಾಕೆ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಬರೀ ಆರೋಪ ಅಲ್ಲ, ಏನು SI ಅವ್ರು ಬನ್ಕಾರ್ ಅವ್ರು ಇದ್ರಲ್ಲ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ PSI ಅದ SI PSI ಅದನ್ನ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಗುರುತರವಾದಂತ ಆರೋಪಗಳು. ಹಿ ವಾಸ್ ದ ಅಕ್ಯೂಸ್ಡ್ ಹಿಂದಿ ಏನಪ್ಪಾ ಅಂತಂದ್ರೆ CR ನಂಬರ್ ಎಷ್ಟೈತ್ರಿ ಅದು, ಒಂದು CR ನಂಬರ್ ನಾನು ನೆನಪಿಲ್ ಬರ್ತಾ ಇಲ್ಲ, ಅದ್ರೊಳಗೆ ಅದೇ ಪೊಲೀಸ್ ಸ್ಟೇಷನ್ ಒಳಗೆ ಏನಪ್ಪಾ ಅಂದ್ರೆ ಒನ್ ಆಫ್ ದಿ ಅಕ್ಯೂಸ್ಡ್ ಅವರು. ಯಾವುದು ಅವ್ರ ಮೇಲೆ ಆರೋಪ ಇರೋದು ಯಾವುದು, ಅಟ್ರಾಸಿಟಿ, ಪರಿಶಿಷ್ಟ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯೊಳಗೆ ಅವರೊಬ್ಬರ ಆರೋಪಿಗಳಿದಾರ ಅಥವಾ ಅಂದ್ರೆ ಅವ್ರ ಮೇಲೆ FIR ಆಗೈತಂತಂದ್ರೆ ಅವ್ರ ಮೇಲೆ ಅಂತ ದೊಡ್ಡ ಗುರುತರವಾಗಿರ್ತಕ್ಕಂಥ ಆರೋಪ ಐತಂದ್ರೆ ಅವ್ರ ಮೇಲೆ ಯಾವುದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಎರಡನೇದು ಮತ್ತೆ ಇನ್ನೊಂದಲ್ಲಿ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಏನಪ್ಪಾ ಅಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ತಾಲೂಕು ಅಧ್ಯಕ್ಷರಿರ್ತಾರೆ, ಈ ಮರಳು ಗಣಿಗಾರಿಕೆ ಲೂಟಿ ಮಾಡಾಕತ್ತಾರಿ, ಅದ್ರ ಬಗ್ಗೆ ನೀವೇನೈತಿ ಅದನ್ನ ಕ್ರಮ ತಗೋಬೇಕು, ಅದನ್ನ ನೀವು ಪರಿಶೀಲನೆ ಮಾಡ್ಬೇಕಂತ ಕೊಟ್ಟಿರ್ತಕ್ಕಂಥ ದೂರೇ ತಪ್ಪ ಅಂತ ಪ್ರಶ್ನೆ ಆಯ್ತದೆ. ಅದನ್ನ ನೀವು ಮಾಡ್ರಿ, ಯು ಆರ್ ದ ಏನಪ್ಪಾ ಅಂದ್ರೆ ಅಥಾರಿಟಿ ನೀವು ಮಾಡ್ಬೇಕಾಗ್ತದ. ಅಕ್ರಮ ಲೂಟಿ ಹೊಡೆಯತ್ತಾರ, ನೀವು ತನಿಖೆ ಮಾಡ್ರಿ, ಯಾಕೆ ಮಾಡತ್ತಿಲ್ಲ ಅಂತೇಳಿ ತಾಲೂಕಿನ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಹೋಗಿ ಅವ್ರಿಗೆ ಮನವಿ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ, ತಹಶೀಲ್ದಾರ್ ವಾಪಸ್ ಅವ್ರ ಮೇಲೇನೆ ಕೇಸ್ ಮಾಡ್ತಾರೆ. ಅಂದ್ರೆ ಮನವಿ ಕೊಡೋದ ತಪ್ಪ, SI ಅವ್ರ ಪ್ರಶ್ನಾತೀತರ, ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಸೇವೆಗೆ ಬಂದಿರತಕ್ಕಂಥ ತಹಶೀಲ್ದಾರ್ ಪ್ರಶ್ನಾತೀತರ, ಅವ್ರ ಪ್ರಶ್ನೆನೇ ಮಾಡಬಾರ್ದ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಏನಪ್ಪಾ ಅಂತಂದ್ರೆ ಇವತ್ತು ದೋಣ್ ತಾಲೂಕಿನಲ್ಲಿ ಓಡಾಡ್ತದೆ. ಅದಕ್ಕೆ ತಾವುಗಳು ಬಂದಿರಿ, ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ, ಯಾಕಂದ್ರೆ ನಾವು ಮೊದಲ ಬಾರಿ ಬಂದೀವಿ. ಈಗ ನಿಮ್ಮ ಮೇಲೆ ನಾವು ಏನಪ್ಪಾ ಅಂದ್ರೆ ಆರೋಪಗಳನ್ನ ಅವ್ರ ಮೇಲೆ ಇದ್ದಿದ್ದನ್ನ, ನಮ್ಮ ಸಂಕಷ್ಟಗಳನ್ನ, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನ ನಾವು ತಮ್ಮ ಮುಂದೆ ಇಡಾಕತ್ತೀವಿ. ನಮಗೇನಪ್ಪ ವಿಶ್ವಾಸ ಐತಂದ್ರೆ ತಾವು ಜಿಲ್ಲಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ತಾಲೂಕು ದಂಡಾಧಿಕಾರಿಗಳಾಗಿದ್ದೀರಿ, ತಮಗೇನಪ್ಪ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಏನಂದ್ರೆ ಕರ್ತವ್ಯನೈತಿ, ಜವಾಬ್ದಾರಿನೈತಿ, ಮತ್ತೆ ನಮ್ಮನ್ನ ರಕ್ಷಣೆ ಮಾಡುವಂತವ್ರು ಕೂಡ ಇವತ್ತು ತಾವ ಆಗಿದ್ದೀರಿ. ಯಾಕಂದ್ರೆ ಇವತ್ತು ಯಾವುದೇ ಕಾನೂನುಗಳನ್ನ, ಸರ್ಕಾರಗಳ ಯೋಜನೆಗಳನ್ನ, ಕಾನೂನುಗಳನ್ನ ಜಾರಿ ತರಬಹುದು, ಬಟ್ ಇಂಪ್ಲಿಮೆಂಟೇಷನ್ ಅದನ್ನ ಯಾವ ರೀತಿ, ಯಾವ ಅಧಿಕಾರಿ ಯಾವ ತರ ಇಂಪ್ಲಿಮೆಂಟೇಷನ್ ಮಾಡ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಮ್ಮ ಮೇಲೆ ನಮಗೆ ಬಹಳ ವಿಶ್ವಾಸ ಐತಿ. ನಾವ್ ಏನಿದು ಆರೋಪಗಳು ಮಾಡ್ತಿದೀವಿ ಇದು ಕೇವಲ ಪ್ರಿಪ್ಲೇಸ್ ಆರೋಪ ಅಲ್ಲ. ಅವನ ಮೇಲೆ ಏನಪ್ಪಾ ಅಂತಂದ್ರೆ ಅಟ್ರಾಸಿಟಿ FIR ಆಗಿದೆ, ಆದ್ರೂ ಕೂಡ ಅವನ ಮೇಲೆ ಏನಪ್ಪಾ ಅಂದ್ರೆ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಥವಾ ಅವನು ವರ್ಗಾವಣೆ ಮಾಡುವಂತ ಮಾಡಿಲ್ಲ. ಅವನ ಮೇಲೆ ಇರ್ತಕ್ಕಂಥ ಆರೋಪವನ್ನ ಅವನೇ ಏನಪ್ಪಾ ಅಂತಂದ್ರೆ ತನಿಖೆ ಮಾಡ್ಕೊಳ್ಳೋದಂದ್ರೆ ಇದು ಯಾವುದು ಅಲಾನ ಎದ್ದು ಬೇಲಿ ಮೇಯ್ದಂಗ ಆಗ್ತದ ಇದು. ಅದಕ್ಕೆ ತಾವುಗಳು ಏನೈತಪ್ಪ ಅಂದ್ರೆ ಇವೆಲ್ಲ ಆರೋಪಗಳನ್ನ ಇವತ್ತಿಷ್ಟು ಜನ ನಾವೆಲ್ಲ ಬಂದು
ತಾವು ಏನೋ ನಮಗೊಂದು ನ್ಯಾಯ ಕೊಡ್ತೀರಿ ಅಂತಕ್ಕಂಥ ಭರವಸೆಯಿಂದ ಬಂದಿದ್ದೀವಿ. ಬೆಳಿಗ್ಗೆಯಿಂದ ಕುಂತೀವಿ, ತಮಗೆ ನಾವು ಮನವಿಯನ್ನ ಕೊಡ್ತೇವೆ. ಆದಷ್ಟು ಜಲ್ದಿ ತಾವೇನಪ್ಪಾ ಅಂದ್ರೆ ಅವ್ರ ವಿರುದ್ಧ ಕ್ರಮಗಳನ್ನ ತಗೋಬೇಕು. ಮತ್ತೆ ನಮ್ದೊಂದು ಏನು ಒತ್ತಾಯ ಐತಪ್ಪ ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಇದೊಂದು ಕಮಿಟಿ ಆಗಬೇಕು. ಯಾವ ರೀತಿ ಅವ್ರಿಗೆ ತಪ್ಪು ಮಾಡಿದಾರೋ ಇಲ್ಲೋ, ಯಾಕಂದ್ರೆ ಕಾನೂನನ್ನ ರಕ್ಷಣೆ ಮಾಡುವಂತ ಒಬ್ಬ ಅಧಿಕಾರಿ ಮೇಲೆ ದೊಡ್ಡ ಗುರುತರವಾದಂತ ಒಂದು ಆರೋಪ ಇದೆ. ಅದನ್ನ ತಾವು ದಯವಿಟ್ಟು ಅದನ್ನ ಗಮನಿಸಿ ನಮಗೇನಪ್ಪಾ ಅಂತಂದ್ರೆ ನೀವು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೆಲಸ ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಸಂಘಟನೆ ಮೂಲಕ ಆಗ್ರಹ ಮಾತಾಡ್ರಿ. ಅಲ್ಲ ಸರ್ ಕಡೆ ಹೆಸರುಗಳು ಹಾಕಿದಿರಿ? ಎಲ್ಲ ಹೆಸರು ಅದ ಮರಳು ದಂಧೆ ಮಾಡಿದವರು ಹೆಸರುಗಳು ಇದೆಯಾ? ಈಗ ಮಂಜು ಅಂತ ಹೇಳಿ ಸರ್, ಮಂಜು ಪುರಿ ಅಲ್ಲಿ PC ಸರ್ ಅಂತ ವರ್ಷಿಗೆ ಸಂಪೂರ್ಣವಾಗಿ ಅವ ಬೆಂಬಲ ಕೊಡ್ತಾರೆ ಸರ್. ಮಂಜು ಪುರಿ ಅಂತೇಳಿ ಮಂಜು ಬಂಟು ಒಟ್ಟಾದ